ಮೀಸಲಾತಿ ಪ್ರಮಾಣ ಹೆಚ್ಚಳ ಅನಿವಾರ್ಯ. ಆಂಜನೇಯ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿಗರು ಒತ್ತಡವನ್ನ ತರಬೇಕು. ಕೋರ್ಟ್ಗೆ ರಾಜ್ಯ ಸರ್ಕಾರ ಮನವರಿಕೆ ಮಾಡಿಕೊಡಬೇಕು ಎಂದು ಸಚಿವ ಆಂಜನೇಯ ಆಗ್ರಹ ಮಾಡಿದ್ದಾರೆ. ಮೀಸಲಾತಿ ಪ್ರಮಾಣ ಹೆಚ್ಚಳ ಅನಿವಾರ್ಯ. ಆಂಜನೇಯ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿಗರು ಒತ್ತಡ ತರಬೇಕು. ಕೋರ್ಟ್ಗೆ ರಾಜ್ಯ ಸರ್ಕಾರ ಮನವರಿಕೆ ಮಾಡಿಕೊಡಬೇಕು. ಚಿತ್ರದುರ್ಗ ಜನವರಿ 30. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಕೇಂದ್ರ ಸರ್ಕಾರ ಶೇಕಡ 10 ಮೀಸಲಾತಿ ಕೇವಲ 48 ಗಂಟೆಗಳಲ್ಲಿ ಅನುಷ್ಠಾನಕ್ಕೆ ತಂದಿದ್ದು 30 ವರ್ಷ ಹೋರಾಟ ನಡೆಸಿದ ಎಸ್ಸಿ ಎಸ್ಟಿ ಜನರ ಬದುಕಿನ ಉನ್ನತಿಗಾಗಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಆಂಜನೇಯ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ತನ್ನ ಬದ್ಧತೆ ಪ್ರದರ್ಶಿಸಿದೆ. ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೀಸಲಾತಿ ಪ್ರಮಾಣ ಶೇಕಡ 56ಕ್ಕೆ ಹೆಚ್ಚಳ ಮಾಡಿದ್ದು, ಈ ಸಂಬಂಧ ಕೆಲವರು ತಕರಾರು ಅರ್ಜಿ ಸಲ್ಲಿಸಿದ್ದು ಕೋರ್ಟ್ ತೀರ್ಪು ಹೊರಬೀಳಬೇಕಾಗಿದೆ ಎಂದರು. ಒಂದು ವೇಳೆ ಕೋರ್ಟ್ ತೀರ್ಪು ವ್ಯತಿರಿಕ್ತವಾಗಿ ಹೊರಬಿದ್ದರೆ SC2 ST4 ರಷ್ಟು ಮೀಸಲಾತಿ ಪ್ರಮಾಣ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಬಿಜೆಪಿ ಮುಖಂಡರು, ಸಂಸದರು, ಶಾಸಕರು ಎಲ್ಲರೂ ಸೇರಿ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಸಂಸತ್ ಅಂಗೀಕಾರ ಮುದ್ರೆ ನೀಡಿ ಕಾಯ್ದೆ ಮಾಡುವಂತೆ ಒತ್ತಡ ತರಬೇಕಿದೆ. EWS ರೀತಿಯ ಅನುಷ್ಠಾನಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಭಾಜಪ ರಾಜ್ಯ ನಾಯಕರು ಬದ್ಧತೆ ಪ್ರದರ್ಶಿಸಬೇಕು ಎಂದು ತಿಳಿಸಿದರು. ಇಂದಿರಾ ಸಹನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿ ಪ್ರಮಾಣ ಶೇಕಡ 50 ಮೀರದಂತೆ ತೀರ್ಪು ನೀಡಿದೆ. ಜೊತೆಗೆ ರಾಜ್ಯಗಳಲ್ಲಿನ ಪರಿಸ್ಥಿತಿ ಅವಲೋಕಿಸಿದರೆ ಹೆಚ್ಚಳ ಮಾಡುವುದು ಅನಿವಾರ್ಯ ಇದ್ದಲ್ಲಿ ಮಾಡಬಹುದೆಂದು ತಿಳಿಸಿದೆ. ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಮೀಸಲಾತಿ ಪ್ರಮಾಣ ಶೇಕಡ 50ಕ್ಕಿಂತ ಹೆಚ್ಚಿದ್ದು ಎಲ್ಲರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಗದಿ ಆಗಿದ್ದ ಮೀಸಲಾತಿ ಪ್ರಮಾಣ ಈಗಲೂ ಚಾಲ್ತಿಯಲ್ಲಿದೆ. ಈಗ ಜನಸಂಖ್ಯೆ ದುಪ್ಪಟ್ಟು ಆಗಿದೆ. ಜೊತೆಗೆ ಎಸ್ಸಿ ಪಟ್ಟಿಗೆ ಅನೇಕ ಜಾತಿಗಳು ಸೇರ್ಪಡೆಗೊಂಡಿವೆ. ಅನಿವಾರ್ಯವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕಾಗಿದೆ. ಈ ವಿಷಯವನ್ನು ಕೋರ್ಟ್ಗೆ ರಾಜ್ಯ ಸರ್ಕಾರ ಮನದಟ್ಟು ಮಾಡಿಕೊಡಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ರವಿವರ್ಮ, ರವಿಚಂದ್ರ, ಅನಿಲ್ ಕೋಟಿ ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಪ್ರಕ್ರಿಯೆ ಮಾಡೋಕ್ಕೆ ನಮ್ಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲ, ನೀವು ಮಾಡಿ. ಆದರೆ ರಿಸಲ್ಟು ಇದನ್ನು ಫಲಿತಾಂಶನ ಕೊಡಬೇಡಿ, ಉದ್ಯೋಗದ ನೇಮಕಾತಿ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಈಗಾಗಲೇ 25,000 ಪೋಸ್ಟು ಎಷ್ಟೋ ನಿಗದಿ ಮಾಡಿದ್ದೀವಿ ಅಂತ ಹೇಳಿದರು. ಆರ್ಥಿಕ ಇಲಾಖೆಯಿಂದ 25,000 ಹುದ್ದೆಗಳಿಗೆ ಮಂಜೂರಾತಿ ದೊರೆತಿದೆ ಅಂತಂದೇಳಿ ನಾನು ಕಳೆದ 1-2 ತಿಂಗಳಿಂದ ಮಾಧ್ಯಮದಲ್ಲಿ ಓದಿದ್ದೆ. ಅದು ಎಷ್ಟು ಖಾಲಿ ಇದಾವೋ ಅವನ್ನೆಲ್ಲವನ್ನು ಕೂಡ ಕರೆದು ನಿರುದ್ಯೋಗಿಗಳ ಕಣ್ಣೀರನ್ನ ಒರೆಸ್ಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. FD ಇರ್ಬೋದು, ಯಾವ್ಯಾವ ಉದ್ಯೋಗವನ್ನು ಕರೀತಾರಲ್ಲ ಆ ಉದ್ಯೋಗಗಳು ಸಂಬಂಧಪಟ್ಟಂತೆ ಅಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಹಣ ತುಂಬಿ ನಾವು ಎಷ್ಟು ಜನ ತುಂಬ ಸಮಯ ನಮಗೆ ನಾವು ಕೂಲಿ ನಾಲಿ ಮಾಡೋ ಮಕ್ಕಳು ನಮ್ಮ ಅಪ್ಪ ಅಮ್ಮ ದುಡ್ಡು ಕಳಿಸ್ತಾ ಇಲ್ಲ. ನೋಡಿರಿ, ನಾನು ಹೋಟ್ಲಲ್ಲಿ ಹೋಗಿ ಸಪ್ಲೈ ಮಾಡ್ತಾಯಿದ್ದೀನಿ. ಹೋಟ್ಲಲ್ಲಿ ಒಂದು ತಟ್ಟಿ ತಳಿಯಕ್ಕೆ ಹೋಗಿದ್ದೀನಿ. ನಾನು BA MA ಮಾಡಿ ಅನ್ನ ಇಲ್ಲ ಏನಲ್ಲ. ಈ ರೀತಿ ನೀವು ಒಳ ಮೀಸಲಾತಿ ನಮಗೆ ಜಾರಿ ತರುವಾಗ 1 ವರ್ಷ ಸ್ಟ್ರಕ್ ಆಯಿತು, ಸ್ಥಗಿತಗೊಳಿಸಿದ್ವಿ. ಈಗಲೂ ಕೂಡ ಅದು ಆಗ್ತಾಯಿಲ್ಲ ಅಂತಂದು ಹೇಳ್ತಿದ್ದಾರೆ. ಆದರೆ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ, ನೀವು ತುಂಬ್ರಿ, ಏನು ತುಂಬಿಕೊಳ್ಳೋಕ್ಕೆ ನಮ್ಮ ಅಭ್ಯಂತರ ಇಲ್ಲ. 50 ಮೀರಬಾರ್ದಾಗಿತ್ತು, ಮೀರಿದ್ದೀರ. ಅದರಿಂದ ನಾನು ಅದರ ಬಗ್ಗೆ ನಾವು ಏನೋ ತೀರ್ಪು ಕೊಡೋಲ್ಲ. ಆಮೇಲೆ ಇದನ್ನು ವಿಚಾರಣೆ ಮಾಡಿಬಿಟ್ಟು ಆಮೇಲೆ ಅವರು ತೀರ್ಪು ಕೊಡೋಂಗೆ ಕಾಣ್ತಾರೆ ಇವತ್ತು ನಾಳೆ ಹೈಕೋರ್ಟ್ನವರು. ಅದರಿಂದ ರಾಜ್ಯ ಸರ್ಕಾರ ಎಷ್ಟು ಪೋಸ್ಟ್ ಖಾಲಿ ಇದಾವೋ ಅವನ್ನೆಲ್ಲವನ್ನು ಕೂಡ ಇದನ್ನು ಕಾಲ್ಪನೆ ಮಾಡಿ ಆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ. ಆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿ, ರಿಸಲ್ಟ್ ಎಲ್ಲ ಬರಲಿ. ಅವ್ರು ಕೋರ್ಟ್ ಏನು ಹೇಳ್ತಾರೆ, ರಿಸಲ್ಟ್ ಬಿಡಬೇಡ್ರಿ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಡ್ರಿ ಅಂತ ಅದನ್ನು ಪೆಂಡಿಂಗ್ ಇಟ್ಕೊಳ್ಳಿ. ಅವ್ರು ಮತ್ತೆ ಅವ್ರು ವಾಪಸ್ ಊರಿಗೆ ಹೋಗ್ತಾರೆ ಅಲ್ವಾ ಅಂತ ನಾವು ಹೇಳಿರೋದು. ಇದನ್ನು ಮಾಡಬೇಕು ರಾಜ್ಯ ಸರ್ಕಾರ. ಕೂಡಲೇ ಎಷ್ಟು ಹುದ್ದೆಗಳು ಖಾಲಿ ಇದಾವೋ ಅವನ್ನ ಕಾಲ್ಪರ್ ಮಾಡಿಬಿಟ್ಟು ಅವನು ತುಂಬುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಪರೀಕ್ಷೆ ಮಾಡಿರಿ, ನೇರ ನೇಮಕಾತಿ ಮಾಡಿದ್ರು ನೇಮಕಾತಿ ಮಾಡಿ. ಆ ಬ್ಯಾಕ್ಲಾಗ್ ಉದ್ಯೋಗ ಇದ್ದರೆ ಬ್ಯಾಕ್ಲಾಗಿಗೆ ಅನುಸರಿಸಬೇಕಾದಂಥ ಕಾನೂನಿದೆ, ಅದ್ರ ಪ್ರಕಾರನೂ ಕೂಡ ನೀವು ಮಾಡಿ. ಅದು ಬ್ಯಾಕ್ಲಾಗ್ ಏನಾಗಿದೆ ಅಂದರೆ, ಹಿಂದೆ 2004ರಲ್ಲೇನು SM ಕೃಷ್ಣ ಅವರು ಇಂಥ ಸಂದರ್ಭದಲ್ಲಿ ಒಂದು ವಿಶೇಷ ಸಂದರ್ಭ ಅಂತ ಕಾಯ್ದೆ ಮಾಡಿದರು. ಅದನ್ನು ಒಂದು ತಿದ್ದುಪಡಿ ಆಗಬೇಕು. ಇವರು ಕ್ಯಾಬಿನೆಟ್ ತಂದು ಅದನ್ನು ಮಾಡ್ಕೊಂಡ್ಬಿಟ್ಟು ಈ ಒಂದು ಬ್ಯಾಕ್ಲಾಗ್ ಪೂಜೆ ತುಂಬುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾನದಂಡ ಏನಂದರೆ, ಓನ್ಲಿ ಅವ್ರ ಪರ್ಸೆಂಟೇಜ್ ಆಧಾರದ ಮೇಲೆ
ಅವನ ಮುಖನೂ ಕೂಡ ನೋಡೋಂಗಿಲ್ಲ. ಈ KPSC ಅವ್ರು ಹಂಗೆ ಆ ರೀತಿ ಮಾಡಿದ್ದಾರೆ. ಈಗ ನಾವು ಅದನ್ನು ತೆಗೆದು ಮಾಡಿರಿ ಅಂತಲೂ ಕೂಡ ಹೇಳಿದ್ದೀವಿ. ಮೊನ್ನೆ ಕೆಲವು ಹುದ್ದೆಗಳಿಗೆಲ್ಲ ಈ ಇದು ವೆಟರ್ನರಿ ಡಾಕ್ಟರ್ ಹುದ್ದೆಗಳನ್ನು ತುಂಬುವಂಥ ಸಂದರ್ಭದಲ್ಲಿ 160 ಪೋಸ್ಟ್ ಇತ್ತು, ಅದನ್ನು ನೀವು ಬಿಟ್ಟು ಮಾಡಬೇಕು ಅಂತ ಹೇಳಿದ್ದೀವಿ. ಅದನ್ನು ಕೂಡ ಬೇಗ ಸರ್ಕಾರ ಮಾಡಿ ಆ ನಿರುದ್ಯೋಗಿ ಯುವಕರ ಕಣ್ಣೀರನ್ನು ಒರೆಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮನವಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ಮತ್ತೊಂದು